ಪೊಲೀಸರ ಎಡವಟ್ಟಿಗೆ ಮಗು ಸಾವಾಗಿದೆ. ಮಂಡ್ಯ ಪೊಲೀಸರ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಹೆದ್ದಾರಿಯಲ್ಲೇ ಕುಳಿತು ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನು ಮರಣೋತ್ತರ ಪರೀಕ್ಷೆಗೆ ಪೋಷಕರು ಒಪ್ತಾ ಇಲ್ಲ, ನ್ಯಾಯ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಿಮ್ಸ್ ಆಸ್ಪತ್ರೆ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ. ಶವಾಗಾರದಿಂದ ಮತ್ತೆ ಶವದೊಂದಿಗೆ ಪ್ರತಿಭಟನೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಆದಂತಹ ಸಾವಿದು ಪುಟ್ಟ ಮಗು. ಮಂಡ್ಯದ ನಂದಾ ಸರ್ಕಲ್ ಬಳಿ ನಡೆದಂತಹ ಘಟನೆ. ಹೆಲ್ಮೆಟ್ ತಪಾಸಣೆಯ ಸಂದರ್ಭದಲ್ಲಿ ಬೈಕ್ ಅನ್ನ ಅಡ್ಡಗಡ್ತಾರೆ ಪೊಲೀಸರು. ಆಗ ಆಯ ತಪ್ಪಿ ಬಿದ್ದು ಬೈಕ್ನಲ್ಲಿದ್ದಂತಹ ಪುಟ್ಟ ಮಗು ಸ್ಥಳದಲ್ಲಿಯೇ ಮೃತಪಡುತ್ತೆ. ಬೈಕ್ನಲ್ಲಿ ಬರ್ತಾ ಇದ್ದಂತಹ ತಂದೆ, ತಾಯಿ ಹಾಗೂ ಮಗು ಹೆಲ್ಮೆಟ್ ತಪಾಸಣೆಗೆ ಅಂತ ಪೊಲೀಸರು ಅಡ್ಡಗಡ್ತಾರೆ, ಬೈಕನ್ನ ತಡೀತಾರೆ. ಆಗ ಆಯ ತಪ್ಪಿ ಬಿದ್ದ ಬೈಕ್ ಸವಾರ. ಈ ಸಂದರ್ಭದಲ್ಲಿ ತಾಯಿ ಕೈಯಲ್ಲಿದ್ದಂತಹ ಪುಟ್ಟ ಮಗುವಿನ ತಲೆಗೆ ಬಲವಾದ ಪೆಟ್ಟಾಗತ್ತೆ, ತೀವ್ರ ರಕ್ತಸ್ರಾವ ಆಗತ್ತೆ, ಮಗು ಸ್ಥಳದಲ್ಲಿಯೇ ಮೃತಪಡುತ್ತೆ. ಈಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪೊಲೀಸರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಆ ಪುಟ್ಟ ಮಗುವಿನ ಪೋಷಕರು ಹಾಗೂ ಸಂಬಂಧಿಕರು ಮತ್ತು ಅಲ್ಲಿನ ಸ್ಥಳೀಯರು. ಮಗುವಿನ ಮರಣೋತ್ತರ ಪರೀಕ್ಷೆಗೆ ಪೋಷಕರು ಒಪ್ತಾ ಇಲ್ಲ. ಮಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿಯೇ ಪ್ರತಿಭಟನೆ ನಡೀತಾ ಇದೆ. ಇಂಗ್ಲೀಷನ್ ಇಲ್ಲ ಅಂತ ಎಲ್ಲಿ ಕಳಿಸಿದ್ರು, ಎಮರ್ಜೆನ್ಸಿ ಅಂತ ಕರ್ಕೊಬತ್ತಾ ಇದ್ವಿ. ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕಿದ್ರು, ಕೈ ಹಿಡ್ಕೊಂಡು ಇದು ಮಾಡಿದ್ರು, ಅಡ್ಡ ಹಾಕಿ ಹೇಳ್ಕೊಂಡು ನಾವು ನಿಲ್ಸಕ್ಕೆ ಹೋದ್ವಿ. ಸ್ಕಿಡ್ ಆಯ್ತು ಕೆಳಕ್ಕೆ. ಆ ಕಡೆಯಿಂದ ಟೆಂಪೋ ಬರ್ತಾಯಿತ್ತು, ಇತ್ತಾಗ ಬನ್ನಿ ಅಂತ ಅವ್ರನ್ನ ಕರೆದ್ರು. ಅವ್ರು ಬಂದಂಗೆ ಟೆಂಪೋ ಕತ್ತ ಮೇಲೆ ನನ್ನ ಮಗಳು ನನ್ನ ಕೈ ಮೇಲೆಲ್ಲ ನಚ್ಕೊಂಡೋಯ್ತು. ಯಾರ್ಯಾರು ಬರ್ತಾ ಇದ್ರಿ ಅಮ್ಮ ನೀವು? ನಾನು ನಮ್ಮ ಬಾಬಾ ಬರ್ತಾ ಇದ್ವಿ. ಅಟ್ಲೀಸ್ಟ್ ಹೇಳಿಲ್ವ ನೀವು ಹಿಂಗೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ ಅಂತ ಪೊಲೀಸರು? ನಾಯಿ ಕಚ್ಬಿಟ್ಟೈತೆ, ಸ್ವಲ್ಪ ಬಿಡಿ, ಅರ್ಜೆಂಟ್ ಎಮರ್ಜೆನ್ಸಿ ಅಂದರೆ ಹಂಗಾರು ಬನ್ನಿ ಇತ್ತಾಗಿ ಅಂತಂದ್ರು. ಅಂದರೆ ಗಾಡಿ ಯಾವ ಕಾರಣಕ್ಕೆ ಬೀಳ್ತು? ನಿಲ್ಸಕ್ಕೆ ಹೋಗಿ ಅವರು ಅಡ್ಡ ಹಾಕಿದ್ರೆ ಹಿಂಗೆ ಹಿಡ್ಕ ಎಳಕ್ಕೆ ಬಂದ್ರಲ್ವಾ, ಹೋಯ್ತಾ ಇದ್ದೋ ಮುಂದಕ್ಕೆ ಪಾಸ್ ಆಯ್ತದೆ ಎಮರ್ಜೆನ್ಸಿ ಅಂದ್ಬಿಟ್ಟು ಹಂಗೆ ಎಳಕ್ಕೆ ಹೋಗ್ತಾ ಇದ್ವಿ. ಅವ್ರು ಎಳ್ಕೊಂಡು ಹಿಂಗೆ ಅಂದರು, ಸ್ಕಿಡ್ ಆಗಿ ಬಿದ್ದೋಯ್ತ್ವಿ ಹಂಗೆ. ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ಒಬ್ಬಳೆ ಮಗಳಿದ್ದ? ಒಬ್ಬಳೆ ಮಗಳು. ಈಗ ಇನ್ನು ವರ್ಷಕ್ಕೆ 3 ದಿವಸ ಐತೆ ಪಾಪು, ಗಂಡು ಪಾಪುಗೆ. ತುಂಬ ಆಸೆ ಇಟ್ಕೊಂಡು ಭಾಳ ಮುದ್ದಾಗಿ ಬೆಳೆಸಿದ್ರಿ. ಇವಳೆ ನನ್ನ ಮುದ್ದು ಮಗಳು. ಅವ್ರ ಅಪ್ಪಂಗೆ ಇವಳು ಅಂದರೆ ಚಿನ್ನ ಪ್ರಾಣ ಕಂಡ್ರೆ ನಾವಿವತ್ತು ಅವ್ರು ಅಡ್ಡ ಹಾಕ್ಲಿಲ್ಲ ಅಂದ್ರೆ ಆರಾಮಾಗಿ ಕರ್ಕೊಂಡ್ ತೋರ್ಸ್ಕೊಂಡೋಗಿ ಮನೆಗೆ ಹೊಂಟೋಗಿರುವ ನಾವು. ಈಗ ಅವಳಿಂದ ನನ್ನ ಮಗಳ ಜೀವನ ಪೂರ್ತಿ ನನ್ನ ಜೊತೆ ಇರೋದಿಲ್ಲ. ಸ್ಕೂಲ್ಗೆಲ್ಲ ಸೇರಿಸಿದ್ರ? ಸೇರಿಸಿದ. ಈಗ ಬುಧವಾರ ಗುರುವಾರದಿಂದ ಕಳಿಸ್ಬೇಕಾಗಿತ್ತು ಅವಳ. ಈಗ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದನ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಎಸ್ ನಂದನ್, ಪ್ರತಿಭಟನೆ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ಸಿಚುವೇಶನ್ ಹೇಗಿದೆ ಈಗ? ವೀಣಾ, ಕ್ಷಣಕ್ಕೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು, ಈ ಸಾವಿಗೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಕೇಳಿ ಬರ್ತಾ ಇರ್ತಕ್ಕಂಥ ಆಗ್ರಹ ಆಗಿರ್ತಕ್ಕಂಥದ್ದು. ಅಂದರೆ ಕೆಲ ಹೊತ್ತಿನ ಹಿಂದೆ ಪೊಲೀಸರು ಅವರ ಪೋಷಕರನ್ನ ಮಾತುಕತೆ ಮೂಲಕ, ಅಂದರೆ ಶವಗಾರಿಕೆ ಆ ಮಗುವಿನ ಮೃತದೇಹವನ್ನು ರವಾನಿಸುವಂಥ ಆ ಕೆಲಸವನ್ನು ಮಾಡಿದರು. ಆದರೆ ಪೋಷಕರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಪೋಸ್ಟ್ಮಾರ್ಟಮ್ಗೂ ಕೂಡ ಒಪ್ಕೊಳ್ಳದೆ ಇದೀಗ ಮತ್ತೆ ಆ ಶವಗಾರದ ಬಳಿಯಿಂದ ಮಗುವಿನ ಮೃತದೇಹವನ್ನು ಮತ್ತೆ ಆ ಮಿಮ್ಸ್ ಆಸ್ಪತ್ರೆ ಮುಂಭಾಗದ ಆ ರಸ್ತೆ ಏನಿದೆ ಆ ಸರ್ಕಲ್ಗೆ ತಂದಿರತಕ್ಕಂಥದ್ದು. ಈಗ ಸ್ಥಳೀಯರು ಕೂಡ ಅವರ ಜೊತೆಯನ್ನು ಸೇರಿಕೊಂಡಿದ್ದಾರೆ. ಆದರೆ ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮಧ್ಯಾಹ್ನ ಒಂದು 12:30 ಸರಿಸುಮಾರಲ್ಲಿ ಈ ಘಟನೆಯಾಗಿತ್ತು. ಮಂಡ್ಯದ ಸ್ವರ್ಣಸಂದ್ರದ ಬಳಿ ಆ ಟ್ರಾಫಿಕ್ ಪೊಲೀಸರು ಆ ಬೈಕ್ಗಳನ್ನು ತಪಾಸಣೆ ಮಾಡ್ತಾ ಇದ್ರು. ಹೆಲ್ಮೆಟ್ಗಳನ್ನು ಯಾರೆಲ್ಲ ಹಾಕಿಲ್ಲ ಅವರಿಗೆ ಫೈನನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದೇ ಮಾರ್ಗವಾಗಿ ಮಂಡ್ಯದ ಮದ್ದೂರು ತಾಲೂಕಿನ ಆ ಗೊರವನಹಳ್ಳಿಯ ನಿವಾಸಿಗಳು ಇವರೆಲ್ಲರೂ ಕೂಡ, ಅಂದರೆ ಆ ಮಗುವಿಗೆ ಋತೀಕ್ಷಾ ಅನ್ನುವಂಥ ಪಾಪುಗೆ ಬೆಳಗ್ಗೆ ನಾಯಿ ಕಚ್ಚಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಂತೇಳಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಅವರು ಬರ್ತಾ
ಇದ್ರು. ಆ ತಾಯಿ ಮತ್ತೆ ಆ ಸಂಬಂಧಿಯ ಜೊತೆ ಮಗುವನ್ನ ಕರ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ವರ್ಣಸಂದ್ರದ ಬಳಿ ಅವರನ್ನ ಅಡ್ಡ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆಗ ಆಯ ತಪ್ಪಿ ಬಿದ್ದಂತಹ ಬೈಕ್ ಮೇಲಿಂದ ಮಗು ಕೆಳಗಡೆ ಬಿದ್ದ ತಕ್ಷಣವೇ ಹಿಂದಿಂದ ಬಂದಂತಹ ವಾಹನ ಮಗುವಿನ ತಲೆಯ ಮೇಲೆ ಹರಿದು ಆ ಮಗುವಿನ ಪ್ರಾಣ ಹಾರಿ ಹೋಗಿರ್ತಕ್ಕಂಥದ್ದು. ಅಂದ್ರೆ ಚಿಕಿತ್ಸೆಗೆ ಅಂತೇಳಿ ಮಿಮ್ಸ್ ಆಸ್ಪತ್ರೆ ಬಳಿಗೆ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲೇ ಆ ಮಗು ಸಾವನ್ನಪ್ಪಿತ್ತು. ಅಲ್ಲೇ ಆ ಸ್ಥಳದಲ್ಲೇ ಆರಂಭ ಆಯಿತು ಮಗು. ಆ ತಾಯಿ ತನ್ನ ಮಣ್ಣಿನ ಮೇಲೆ ಆ ಮೃತ ಮಗುವಿನ ಆ ಮೃತದೇಹವನ್ನು ಇಟ್ಕೊಂಡು ಆ ಕಣ್ಣೀರನ್ನ ಹಾಕ್ತಾ ಇದ್ರು. ಸಾರ್ವಜನಿಕರೆಲ್ಲರೂ ಕೂಡ ಅವರ ನೋವಿನಲ್ಲಿ ಭಾಗಿಯಾಗಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲರೂ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರೆ ಸ್ಥಳಕ್ಕೆ ಆ ಉಸ್ತುವಾರಿ ಸಚಿವರು ಬರಬೇಕು, MLA ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಬರಬೇಕು ಅನ್ನುವಂಥದ್ದು. ಆದ್ರೆ ಈವರೆಗೂ ಕೂಡ ಯಾವುದೇ ಜನಪ್ರತಿನಿಧಿ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಬಂದಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಆಗಿರ್ತಕ್ಕಂತಹ ಘಟನೆ ಒಂದು ಮೂರು ಗಂಟೆ ಕಳೀತಾ ಬಂತು. ಇನ್ನೂ ಕೂಡ ಸಂಬಂಧಪಟ್ಟವರು ಬರ್ದೇ ಇರ್ತಕ್ಕಂಥದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗದೆ ಇರ್ತಕ್ಕಂಥದ್ದು ಸಹಜವಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪೊಲೀಸರಿಗೆ ಅವರ ಹಿರಿಯ ಅಧಿಕಾರಿಗಳು ಒಂದು ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ, ಇಂತಿಷ್ಟು ಫೈನ್ಗಳು ಹಾಕ್ಬೇಕು ಅನ್ನುವಂಥದ್ದು. ಅದನ್ನ ಗುರಿಯನ್ನ ಇಟ್ಕೊಂಡು ಒಂದು ವಾಹನ ಸವಾರರ ಅಮಾಯಕರ ಜೀವ ರಕ್ಷಣೆಗೆ ಮುಂದಾಗಿದೆ. ಬರೀ ಫೈನ್ ಹಾಕೋದಷ್ಟೇ ನಮ್ಮ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾನವೀಯ ಗುಣಗಳನ್ನ ಅಳವಡಿಸ್ಕೊಳ್ತಾ ಕೆಲಸ ಮಾಡಿ ಇವತ್ತು ಇಂತಹ ದುರ್ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತ ಮಾಡುವಂತೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅಂದ್ರೆ ಸಾಕಷ್ಟು ಬಿಜೆಪಿಯ ಮುಖಂಡರುಗಳು, ಸಂಘಟನೆಯ ಮುಖಂಡರುಗಳು ಸೇರಿದಂತೆ ಎಲ್ಲ ಸಾರ್ವಜನಿಕರು ಕೂಡ ಪೋಷಕರ ಜೊತೆಗೆ ನಿಂತಿರೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಸಾವಿಗೆ ನ್ಯಾಯ ಕೊಡಬೇಕು, ಸೂಕ್ತ ಪರಿಹಾರವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಬರುವಂತಹ ಕೆಲಸವನ್ನ ಮಾಡಿಲ್ಲ. ಆದ್ರೆ ಕೆಲ ಪೊಲೀಸರು ಮಾತ್ರ ಪರಿಸ್ಥಿತಿಯನ್ನ ನಿಭಾಯಿಸುವ ನಂದನ್, ಪ್ರತಿಭಟನಾಕಾರರು ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವರು ಬರಬೇಕು, ಶಾಸಕರು ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅಂತ. ಆದ್ರೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಆದಂತಹ ಘಟನೆ ಇದು. ಸೊ ಇಲ್ಲಿವರೆಗೂ ಆ ಇಲಾಖೆಯಿಂದ ಏನಾದ್ರೂ ಆಕ್ಷನ್ ಆಗಿದೆಯಾ? ವೀಣಾ, ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ. SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಲೈವ್ನಲ್ಲಿ ನಮ್ಮ ಚಾನಲ್ನ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ತಕ್ಷಣವೇ ಕ್ರಮ ಆಗುತ್ತೆ, ಅವರೆಲ್ಲರೂ ಕೂಡ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ, ಇನ್ನು ಮುಂದೆ ಇಂಥ ಘಟನೆಗಳು ನಡೆದಿರೋ ರೀತಿಯಲ್ಲಿ ಕ್ರಮ ವಹಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ, ಅಂದರೆ ಯಾವುದೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ಸಾರ್ವಜನಿಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ಬಾರಿ ಕೂಡ ಪೊಲೀಸ್ನವರು ಇಂತಹದ್ದೇ ಎಡವಟ್ಟನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಪೊಲೀಸ್ ಫೈನ್ ಹಾಕುವ ಸಂದರ್ಭದಲ್ಲಿ ಅವರು ಒಂದು ಹ್ಯುಮ್ಯಾನಿಟಿನೇ ಇಟ್ಕೊಳ್ಳೋದಿಲ್ಲ, ಒಂದು ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯದಿಂದ ಕೆಲಸವನ್ನು ನಿರ್ವಹಿಸ್ತಾರೆ. ಬೇಕಾಬಿಟ್ಟಿ ಗಾಡಿಯನ್ನ ಅಡ್ಡ ಹಾಕುವಂಥದ್ದು, ಅಂದ್ರೆ ದೌರ್ಜನ್ಯದ ಮೂಲಕ ಫೈನ್ ಅನ್ನ ವಸೂಲಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಅಂತಹ ನಡವಳಿಕೆ ಈ ಮಗುವಿನ ಸಾವಿಗೆ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಯಾರೆಲ್ಲ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರು ವಿರುದ್ಧ ತಕ್ಷಣ ಕ್ರಮ ಆಗಬೇಕು, ಮತ್ತೆ ಆ ಮಗುವಿನ ಸಾವಿಗೆ ಒಂದು ನ್ಯಾಯ ಸಿಗಬೇಕು, ಸೂಕ್ತ ಪರಿಹಾರ ಕೊಡಬೇಕು ಅನ್ನುವಂಥದ್ದು. ಆದರೆ ಈವರೆಗೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದಿಲ್ಲ. ಇಲ್ಲಿ 2 ಗಂಟೆ 3 ಗಂಟೆ ಕಳೀತಾ ಬಂತು ಘಟನೆಯಾಗಿ, ಇನ್ನೂ ಕೂಡ ಸ್ಥಳಕ್ಕೆ ಬರುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ. DYSP ASP ಇಂತಹ ಅಧಿಕಾರಿಗಳೇ ಪರಿಸ್ಥಿತಿಯನ್ನ ನಿಭಾಯಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ತಪ್ಪಿತಸ್ಥರ ವಿರುದ್ಧದ ಕ್ರಮಕ್ಕಾಗಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ನಂದನ್ ತಮ್ಮ ಡೀಟೇಲ್ಸ್ಗಾಗಿ. ಬೈಕ್ನಿಂದ ಬಿದ್ದ ಮಗು ಸಾವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ASI ಅಮಾನತುಗೊಳಿಸಿ ಈಗ ಆದೇಶ ಹೊರಡಿಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಂಡ್ಯ SP ವಿವರಣೆಯನ್ನ ಕೊಟ್ಟಿದ್ದಾರೆ. ಜಯರಾಮ್, ನಾಗರಾಜ್, ಗುರುದೇವ್ ಅಮಾನತು ಮಾಡಲಾಗಿದೆ. ಸಿಬ್ಬಂದಿ ಅಮಾನತು ಮಾಡ್ತೀನಿ ಅಂತ ಹೇಳಿದ್ದ ಮಂಡ್ಯ SP, ಟ್ರಾಫಿಕ್ ಪೊಲೀಸ್ ಎಡವಟ್ಟಿಗೆ ಪುಟ್ಟ ಕಂದಮ್ಮ ಮೃತಪಟ್ಟಿದೆ. ಈಗ 3 ASI ಅಮಾನತುಗೊಳಿಸಿ ಮಂಡ್ಯ SP ಆದೇಶವನ್ನ ಹೊರಡಿಸಿದ್ದಾರೆ. ಮಿಮ್ಸ್ ಮುಂಭಾಗ ಒಂದು ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಪೋಷಕರು ಒಪ್ತಾ ಇಲ್ಲ. ಇನ್ನೊಂದು ಕಡೆ 3 ASI ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಮಂಡ್ಯ SP. ಜಯರಾಮ್, ನಾಗರಾಜ್, ಗುರುದೇವ್ ಅಮಾನತುಗೊಂಡಂತಹ ಅಧಿಕಾರಿಗಳು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.